ಇನ್ನು ರಾಜ್ಯಾಧ್ಯಕ್ಷ ಆಯ್ಕೆಯ ಪ್ರಕ್ರಿಯೆ ಹತ್ತಿರ ಆಗ್ತಾ ಇದ್ದ ಹಾಗೆ ಬೆಂಕಿ ಚೆಂಡು ಹೊತ್ತಿ ಉರಿತಾ ಇದೆ. ವಿಜಯೇಂದ್ರ ಮುಂದುವರಿಕೆಗೆ ವಿರೋಧಿ ಬಣ ತೀವ್ರ ವಿರೋಧ ಮಾಡ್ತಾ ಇದೆ. ಒಂದು ವೇಳೆ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ಟೋದಾಗಿ ಯತ್ನಾಳ್ ಹೇಳುತ್ತಿದ್ದಾರೆ. ಮತ್ತಷ್ಟು ಅಸಮಾಧಾನ ಭುಗಿಲೇಳುವ ಮುನ್ಸೂಚನೆಯನ್ನು ಕೊಡ್ತಿದ್ದಾರೆ. ವಿಜಯೇಂದ್ರ ವಿರೋಧಿ ಬಣದ ನಡೆಯೇ ಹೈಕಮಾಂಡ್ಗೆ ತಲೆನೋವಾಗಿದೆ. ಎರಡು ದಿನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ನಿರೀಕ್ಷೆ. ವಿರೋಧ ಹೆಚ್ಚಿದೆ ಅಂತ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರರನ್ನೇ ಮುಂದುವರಿಸಿದ್ರೆ ಹೊಸ ಪಕ್ಷ ಎಂದ ಯತ್ನಾಳ್. ಹಿಂದುತ್ವ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷ ಬಗ್ಗೆ ಚಿಂತನೆ ಪ್ರಾರಂಭ. ಹೆಚ್ಚು ಕಡಿಮೆ 6 ತಿಂಗಳಿನಿಂದ ಕುದಿತಾ ಇರೋ ಕೇಸರಿ ಮನೆಯ ಪಟ್ಟ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ನಾಳೆ ಸಂಜೆ 5 ಗಂಟೆಗೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯ ಘಟಕಗಳ ಬಿಜೆಪಿ ಅಧ್ಯಕ್ಷರ ಘೋಷಣೆಗೆ ಸಮಯ ನಿಗದಿಯಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಕೂಡ 2 ದಿನದ ಒಳಗಾಗಿ ರಾಜ್ಯಾಧ್ಯಕ್ಷರ ನೇಮಕಾತಿ ಘೋಷಣೆ ಆಗೋ ನಿರೀಕ್ಷೆ ದಟ್ಟವಾಗಿದೆ. ಹೀಗಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಹಾಲಿ ಅಧ್ಯಕ್ಷ BY ವಿಜಯೇಂದ್ರ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಕೆಯೋ ಅಥವಾ ಹೊಸ ನೇಮಕಾತಿಯೋ ಅನ್ನೋ ಪ್ರಶ್ನೆಯಷ್ಟೇ ಉಳಿದಿದೆ. ಇದಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಚರ್ಚೆ ಬಹಳ ಇಷ್ಟು ದಿವಸ ಚರ್ಚೆ ಆಗ್ಲಕತ್ತಂದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಇಲ್ಲಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನ ಇವತ್ತು ಹೇಳಿ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು. ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ವಿಳಂಬ ಆಗ್ತಾ ಇರೋದೇ ಇದೇ ಕಾರಣಕ್ಕೆ ಅಂತಿರೋ ಯತ್ನಾಳ್ ವಿಜಯೇಂದ್ರ ಅವರನ್ನೇ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ಟೋ ಚಿಂತನೆ ಮಾಡ್ತೀವಿ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಈ ಮೂಲಕ ವಿಜಯೇಂದ್ರ ಅವರನ್ನ ಮುಂದುವರಿಸಿದ್ರೆ ಮತ್ತಷ್ಟು ಅಸಮಾಧಾನ ಗ್ಯಾರಂಟಿ ಅನ್ನೋ ಸಂದೇಶ ರವಾನಿಸಿದ್ದಾರೆ. ವಿಜಯೇಂದ್ರನೇ ಮುಂದುವರಿಸ್ತೀನಿ ಅಂತ ಹೇಳಿ BJP ನಿರ್ಣಯ ಮಾಡಿದ್ರೆ ನಾವು ಮತ್ತೊಂದು ವಿಚಾರ ಮಾಡ್ತೀವಿ. ಹಿಂದುತ್ವ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಚಿಂತನೆ ಪ್ರಾರಂಭ ಮಾಡ್ತೀವಿ. ಅವ್ರೇನೋ ತೆಗೆದ್ರಂದರೆ ಮುಂದೆ ಅವ್ರು ತೆಗೆದ ಮ್ಯಾಗ ಎಲ್ಲ ಗೇಟ್ಗಳು ಓಪನ್ ಹಾಕೋತ ಹೋಗ್ಬಿಡ್ತಾರೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರು ಕೇಳಿಬಂದಿತ್ತು. ಈ ಬಗ್ಗೆ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆತ್ಮಹತ್ಯಾ ಬೆದರಿಕೆ ಹಾಕಿದ್ದಾರೆ. ಮತ್ತೊಂದ್ ಕಡೆ ಶಾಸಕ ಯತ್ನಾಳ್ ಅಚ್ಚರಿ ವ್ಯಕ್ತಪಡಿಸಿದ್ರು. ಆದ್ರೆ ಹೊರಗಡೆಯಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷರು ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ನಾನು ಅಷ್ಟು ನಮಗೆ ನೋವಾಗಿದೆ. ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿ ಕೆಲಸ ಮಾಡ್ತಾರೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಅವರು ಅಪೇಕ್ಷೆ ಪಟ್ಟರೋ ಗೊತ್ತಿಲ್ಲ ನನಗೆ. ಬಿಜೆಪಿ ಮರು ಸೇರ್ಪಡೆಗೆ ಈಶ್ವರಪ್ಪ ಒಲವು, ಯತ್ನಾಳ್ ವ್ಯಂಗ್ಯ. ಪಕ್ಷದಿಂದ ಉಚ್ಚಾಟನೆಗೊಂಡಿರೋ ಈಶ್ವರಪ್ಪ ಅವರನ್ನ ಮರಳಿ ಬಿಜೆಪಿಗೆ ಕರೆತರೋದಕ್ಕೆ ಯತ್ನ ನಡೀತಾ ಇವೆ. ಅಧಿಕೃತ ಆಹ್ವಾನ ಕೊಟ್ಟಿಲ್ಲ, ಹೇಳ್ ಕಳಿಸ್ತಾ ಇದ್ದಾರೆ ಅಂತ ಈಶ್ವರಪ್ಪ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೆ ಯತ್ನಾಳ್ ವ್ಯಂಗ್ಯವಾಡಿದ್ದು ವಿಜಯೇಂದ್ರ ಏನೋ ಜಾದೂ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಬಿಜೆಪಿಯ ಕೆಲವರು ನಾಯಕರುಗಳ ಜೊತೆ ನಾನು ಮಾತಾಡಬೇಕು. ನಾನು ಯಾಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಮುಗಿದ ಚರ್ಚೆಗೆ ಈಗ ವಾಪಸ್ ಯಾಕೆ ಬಂದಂಥ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋಂಥ ಕೆಲವು ಅಂಶಗಳನ್ನು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಆಮೇಲೆ BJP ಹೋಗೋದು ಬಿಡೋದು ತೀರ್ತು. ಹೇಳಿ ಕಳಿಸ್ತಾ ಇದ್ದಾರೆ. ಆಹ್ವಾನ ಅಂತಂದರೆ ಅಧಿಕೃತ ಪತ್ರ ಈ ಥರದ್ದೇನಿಲ್ಲ, ಬಂದಿಲ್ಲ. ಈಶ್ವರಪ್ಪನವರು ಅವ್ನ ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ. ಜಾದು ಇಟ್ಕೊಂಡೆ ಆಟ ಆಡ್ಲಕತ್ತಾನು ಎಲ್ಲರಿಗೂ. ನಾವು ಎದುರಾಗ ಸಿಕ್ಕಿಲ್ಲ ಅಂತೇಳಿ ಬಿಟ್ಟಾನಿಲ್ಲ ಅಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದಂದು ನಾವು ವಿಜಯೇಂದ್ರ ಜಿ ಜೈ ಜೈ ಅನ್ಬೇಕಂತ. ಈ ನಡುವೆ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳನ್ನ ಹಿಡಿದಿಟ್ಕೊಳ್ಳೋಕೆ ಸತತ ಸಭೆಗಳನ್ನ ಮಾಡ್ತಾ ಇದೆ. ಶನಿವಾರ ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಕೂಡ ಹಿಂದುಳಿದ ವರ್ಗಗಳ ಸಭೆ ನಡೆಸಿ ಹೋಗಿದ್ದಾರೆ. ಜಾತಿ ಗಣತಿ ಚರ್ಚೆ ಮುನ್ನೆಲೆಗೆ ಬಂದ ಬಳಿಕ ಹಿಂದುಳಿದ ಸಮುದಾಯಗಳನ್ನ ತಲುಪಲು ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸಮುದಾಯ ತಮ್ಮ ಪರ ಇರುವಂತೆ ನೋಡಿಕೊಳ್ಳುವಂತೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಸೂಚಿಸಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.